ಸರ್ ಇವಾಗ ಸ್ಟಾರ್ಟಿಂಗ್ ನಿಮಗೆ ಪೂಜೆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರು ದರ್ಶನ್ ಸರ್. ಇವಾಗ ಏನಾದ್ರು ಸಿನಿಮಾನ ತೋರಿಸ್ಬೇಕು ಆ ಥರ ಏನಾದ್ರು ಪ್ಲಾನ್ ಮಾಡಿದ್ರೆ? ಸದ್ಯಕ್ಕೆ ಆ್ಯಕ್ಚುಲಿ ಇವಾಗಿರೋದಕ್ಕೆ ಸ್ವಲ್ಪ ಅವರು ಹೆಲ್ತ್ ಬಗ್ಗೆ ಸ್ವಲ್ಪ ಅವರು ಇದು ಮಾಡ್ತಾರೆ, ಸೊ ಯಾರು ಡಿಸ್ಟರ್ಬ್ ಮಾಡ್ತಿಲ್ಲ. ಸ್ವಲ್ಪ ಅವರು ಬರೀ ಫ್ಯಾಮಿಲಿ ಜೊತೆ ಇದ್ದಾರೆ, ಅದು ಸದ್ಯಕ್ಕಂತೂ ಇಲ್ಲ. ಬಟ್ ಮುಂದಕ್ಕೆ ಡೆಫಿನೆಟ್ಲಿ ಒಂದು ಪ್ಲ್ಯಾನ್ ಇರುತ್ತೆ. ಎಲ್ಲೇ ಇದ್ರು ಖಂಡಿತ ಒಬ್ವಿಯಸ್ಲಿ ಅವ್ರಿಗೆ ಒಂದು ಇದು ಇರುತ್ತೆ. ಧರ್ಮನ್ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಆಶೀರ್ವಾದ ಇದ್ದೇ ಇರುತ್ತೆ. ಆಮೇಲೆ ನಾನು ದಿನಕರ್ ಸರ್ ಮತ್ತು ಅವ್ರ ಹತ್ರ ಮಾತಾಡ್ತೀನಿ. ಒಬ್ವಿಯಸ್ಲಿ ಫಸ್ಟ್ ಡೇ ರಿಲೀಸ್ಗಿಂತ ಮುಂಚೆ ಮಾತಾಡ್ಬಿಟ್ಟು ಒಬ್ವಿಯಸ್ಲಿ ಬ್ಲೆಸ್ಸಿಂಗ್ಸ್ ತೊಗೊತೀನಿ. ಸೊ ಮುಂದೆ ಯಾವುದಾದ್ರೂ ಅವ್ರ ಒಂದು ಹೆಲ್ತ್ ಎಲ್ಲ ಸ್ವಲ್ಪ ಸರಿ ಹೋದ್ಮೇಲೆ ಸ್ವಲ್ಪ ಅವ್ರು ಆರಾಮಾದ್ಮೇಲೆ ಖಂಡಿತ ಒಂದು ಪ್ಲ್ಯಾನ್ ಇದೆ, ತೋರಿಸ್ತೀವಿ. ಸರ್ ಇದು ಅಂದ್ರೆ ನೀವೇನು ಒಂದ್ಸಲ ಮಾತಾಡಿಲ್ಲ? ಈಗೇನು ಸಿನಿಮಾ ಮಾಡಿದ್ದೀನಿ ಆ ಥರ ಏನು ಮಾತಾಡಿಲ್ಲ? ಗೊತ್ತು ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಆಮೇಲೆ ದಿನಕರ್ ಸರ್ ಜೊತೆ ರೆಗ್ಯುಲರ್ ಟಚ್ ಇರ್ತಿದ್ದೆ. ಸೊ ದರ್ಶನ್ ಸರ್ನ ಯಾರು ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಈ ಟೈಮಲ್ಲಿ ಅವ್ರಿಗೆ ಆರಾಮಾಗಿ ಸ್ವಲ್ಪ ಟೈಮ್ ಕೊಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಅಮ್ಮನೂ ಸಿಕ್ಕಿದ್ರು, ಮೀನಮ್ಮನೂ ಸಿಕ್ಕಿದ್ರು, ಅಕ್ಕನೂ ಸಿಕ್ಕಿದ್ರು, ಎಲ್ಲ ಮಾತಾಡ್ತೀವಿ ಇದ್ರ ಬಗ್ಗೆ ಎಲ್ಲ. ಬಟ್ ಅದೇ ಸಿನಿಮಾ ಬಗ್ಗೆನೂ ಗೊತ್ತಿರುತ್ತೆ ಅವ್ರಿಗೆ. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಸ್ವಲ್ಪ ಟೈಮ್ ಬಿಟ್ಕೊಂಡು ಸ್ವಲ್ಪ. ಈಗ ಇಂಥ ಅವ್ರ ಪರಿಸ್ಥಿತಿ ಆಗಿರುವಾಗ ನಾವು ನಮ್ಮ ಇದಕ್ಕೆ ಕರ್ಕೊಳ್ಳೋದು ಸರಿ ಅಂತ. ಹೌದೌದು. ಸರ್ ಇವಾಗ ಈ ಸಿನಿಮಾದಲ್ಲಿ ಈಗ ನೀವು ಯಾವುದೇ ಒಂದು ಸಿನಿಮಾ ನಡಿಬೇಕು ಅಂದ್ರೆ ಡೈರೆಕ್ಟ್ರು ತುಂಬಾ ಗರ್ಜನೆ ಮಾಡುವಂಥದ್ದು ಅಥವಾ ಇದು ಮಾಡುವಂಥದ್ದು ಇರುತ್ತೆ. ಅಂದ್ರೆ ಗರ್ಜನೆ ಅಂದ್ರೆ ಯಾಕಂದ್ರೆ ಅವ್ರಿಗೆ ಹಿಂಗೆ ಬರಬೇಕು, ಇಷ್ಟು ಟೈಮಲ್ಲಿ ಸಿನಿಮಾ ಕವರ್ ಆಗಬೇಕು, ಶೂಟ್ ಆಗಬೇಕು ಅನ್ನೋದಿರುತ್ತೆ. ಸೊ ಅಂತ ಟೈಮಲ್ಲಿ ಕಿರ್ಚಾಡಿರೋಂಥದ್ದು ಡೈರೆಕ್ಟ್ರು ಅಥವಾ ಹಿಂಗ್ ಬರ್ಬೇಕಪ್ಪ ಹಿಂಗ್ ಮಾಡಿಲ್ಲ ಅಂತ ಇರೋದು ನಮ್ಗಂತೂ ಒಂದಿನ ಯಾವತ್ತೂ ಇದು ಮಾಡಿಲ್ಲ. ನೀಟಾಗೆ ಬಂದು ಹೇಳ್ಕೊಡೋದು, ಒಂದಿನ ಯಾವ ತರ ಗಿಚ್ಚಾಗಿ ಪೂಗೇಡಿ ಮಾಡಿದ್ರೆ ಮಾಡ್ತಿದ್ರು. ಬಟ್ ಪರ್ಟಿಕ್ಯುಲರ್ ಆಗಿ ನನಗೆ ಇಷ್ಟ ಆಗಿದೆ ಏನಂದ್ರೆ ಇವ್ರಿಬ್ರದ್ದು ಕಾಂಬಿನೇಷನ್, ಸುರೇಶ್ ಸರ್ದು ಮತ್ತೆ ಬಾಂಡಿಂಗ್ ಇದೆಯಲ್ಲ. ಯಾಕಂದ್ರೆ ಅವ್ರು ಒಂದು ಯೋಚನೆ ಮಾಡೋದು ಇಲ್ಲ ಇವ್ರು ಒಂದು ಯೋಚನೆ ಮಾಡೋದು, ಅದಾದಾಗ ಸ್ವಲ್ಪ ಏನಾಗ್ಬಿಡುತ್ತೆ, ನಮಗೂ ಕನ್ಫ್ಯೂಷನ್, ಅವ್ರವ್ರಿಗೂ ಮನಸ್ತಾಪಗಳು ಶುರು ಆಗ್ಬಿಡುತ್ತೆ. ಬಟ್ ಅಲ್ಲಿ ಏನಾಯ್ತು, ನಮ್ದು ಎಲ್ಲಾ ಪ್ಲಸ್ ಏನಕ್ಕೆ ಅಂತ ಹೇಳಿದ್ರೆ ಡಿಸ್ಕಷನ್ ಮಾಡ್ತಾರೆ ಪ್ರತಿಯೊಂದೂ. ಇವಾಗ ಇವರು ಇಟ್ಟು ಒಂದು ಸ್ಕ್ರಿಪ್ಟ್ ಸರ್ ಹಿಂಗೆ ಬರ್ಬೇಕು, ನಂಗೆ ಹಿಂಗೆ ಇರ್ಬೇಕಂದಾಗ ಇವರು ಒಂದು ವಿಜುವಲೈಸೇಷನ್ ಮಾಡ್ಕೊಂತಿದ್ರು, ಸರ್ ಹಿಂಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಇವ್ರದ್ದು ಒಂದು ಐಡಿಯಾಸ್ ಇರ್ತಾ ಇತ್ತು, ಅದೆಲ್ಲ ಕೂಡಿ ಬಂದಿರೋದು. ಸೊ ಎಲ್ಲೋ ಒಂದು ಇದಿರ್ಲಿಲ್ಲ, ಮನಸ್ತಾಪಗಳಿಲ್ಲ, ಈಗೋ ಪ್ರಾಬ್ಲಮ್ ಅಂತ ಏನು ಹೇಳ್ತೀವಿ ಅದಂತೂ ಚೂರು ಇಲ್ಲ. ಒಟ್ಟಿನಲ್ಲಿ ಎಲ್ರಿಗೂ, ಅವ್ರಿಗೂ ಅಷ್ಟೇ ನಮಗೂ ಅಷ್ಟೇ, ಒಂದು ಸಿನಿಮಾ ಗೆಲ್ಬೇಕು. ಅಕಸ್ಮಾತ್ ಏನೋ ಎಷ್ಟೊಂದು ಒಂದು ಕೆಲವೊಂದು ಕಡೆ ಯಾವ ಥರ ಇದು ಮಾಡಿದ್ವಿ ಅಂದರೆ, ಸರಿ ಇಲ್ಲೇನೋ ಒಂದು ಲೊಕೇಶನ್ನು ಇಲ್ಲಿಗೆ ಬೇಕು, ದೂರ ಆಗುತ್ತೆ, ಇಲ್ಲ ಶಿಫ್ಟಿಂಗು ಇಲ್ಲ, ಬೇಕೇ ಬೇಕಂದಾಗ ಹೆಂಗೋ ಕಷ್ಟ ಅನ್ನಿಸ್ಕೊಂಡು ಹೆಂಗೋ ಅಲ್ಲೇ ಮಾಡ್ತೀವಿ. ಇವಾಗ ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದಾಗ ತುಂಬಾ ದೊಡ್ಡ ಬೆಟ್ಟ, 3 ಕಿಲೋಮೀಟರ್ ಬೆಟ್ಟ, ಅಲ್ಲಿ 11:30 ಆಯ್ತು. ಇವ್ರು ತಿಂಡಿ ತಗೊಂಡ್ಬರೋದು 1:30ಗೆ, ಊಟ ಅಲ್ಲಿ ಲೇಟ್ ಆಯ್ತು. ಬಟ್ ಎಲ್ಲರೂ ಯಾರು ಬೇಜಾರು, ಆ ತಿಂಡಿನ ಒಂಥರ ಊಟ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಆಮೇಲೆ ಎಲ್ಲ ಆಗೋಗ್ಬಿಡುತ್ತೋ ಅಂದ್ಬಿಟ್ಟು ಬೇಗ ಹೋಗಿ ಬಡಿಸ್ಕೊಟ್ರು. ನೋಡಿದ್ರೆ ಮಿಕ್ಕಿತ್ತು. ಆದ್ರೆ ಆ ಹಸಿವು ಹಾಗೆ ಇರುತ್ತೆ ಅಂದ್ರೆ, ಅಯ್ಯೋ ಯಾರೋ ತಿನ್ಬಿಟ್ರೆ ನನ್ಗೆ ಆಗಲ್ವೇನೋ ಅನ್ನೋ ತರ ಆಯ್ತು. ಬಟ್ ಎಲ್ಲಾರ್ಗು ಅಲ್ಲೊಂದು ಟೆಂಟ್ ಹಾಕಿ ಅಲ್ಲೇ ಡ್ರೆಸ್ ಚೇಂಜ್ ಎಲ್ಲ ಇದು ಮಾಡಿ, ಆಮೇಲೆ ಒಂದು ಇದಾಕ್ಬೇಕು, ನಂಗೆ ಲೆನ್ಸ್ ಹಾಕ್ಬೇಕು ಅಂತ ಬಂದಾಗ ಸ್ವಲ್ಪ ಲೆನ್ಸ್ ಒಂಚೂರು ಏನೋ ಹೆಚ್ಚು ಕಮ್ಮಿ ಆಯ್ತು. ಅಂದ್ರೆ ಯಾವ್ದು ಪ್ರಾಬ್ಲಮ್ ಇಲ್ಲ, ನಮ್ಮ ಅಸ್ಟೆಂಟ್ ಮಾಡ್ಕೊಂಡಿದ್ರ ಪಾಪ ಇವ್ರು ಯಾಕೆ ಕೊಟ್ಟಿದ್ರು, ಅದೇನೋ ನೆಕ್ಸ್ಟ್ ಡೇ ಬಂದು ಹಂಗೆ ಹಾಕೊಂಡ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಸರ್, ಅವತ್ತು ನನ್ನ ಕಷ್ಟ ನೋಡ್ಬಿಟ್ಟು ಅವರು ಬೇಡ ಫಸ್ಟ್ ಪ್ಯಾಕಪ್ ಮಾಡೋಣ, ಫಸ್ಟ್ ಡಾಕ್ಟರ್ ಹೋಗಿ ನಾವು ಬೇರೆ ಏನಾದ್ರು ಮಾಡ್ತೀವಿ, ಈ ತರ ಅಂದ್ರೆ ಕೆಲಸ. ಬಟ್ ಏನಾದ್ರೂ ಒಂದು ಇದಾಯ್ತು, ಏನಾದ್ರೂ ಒಂದು ಬೇಡ ಪ್ಯಾಕಪ್ ಮಾಡೋಣ ಫಸ್ಟ್. ಇಮ್ಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇ ನಾನು ಹಾಸ್ಪಿಟಲ್ ಹೋದಾಗ ಇಷ್ಟಪ್ಪ ಹೋಗ್ಬಿಟ್ಟಿದ್ದೆ, ಅದೇನೋ ಸ್ವಲ್ಪ ಇದಾಗಿ. ಆಮೇಲೆ ಅವರೇ ಬೇಡ, ಈ ಲೆನ್ಸ್ ಬೇಡ, ಯಾಕಂದ್ರೆ ಡಾಕ್ಟರ್ ಹೇಳಿದ್ರು ಬೇಡ ನಿಮಗೆ ರಿಸ್ಕ್ ಕೊಟ್ಟು ಮಾಡೋಂಥ ಅದು ಬೇಡ, ಅದೇನು ಶೂಟ್ ಮಾಡಿದೆವು ಅದಿದು. ಬಟ್ ಆ ಕಂಟೆಂಟ್ಗೆ ಬೇರೆ ಥರನೇ ಪ್ಲ್ಯಾನ್ ಮಾಡಿಕೊಂಡು ಅದು ಇನ್ನೊಂದು ಥರನೇ ಶೂಟ್ ಮಾಡೋದು, ಬೇರೆ ಥರನೇ ಶೂಟ್ ಮಾಡಿ ಅಂದ್ಕೊಂಡು ನನ್ನ ಕಂಫರ್ಟ್ಗೋಸ್ಕರ ಅದೆಲ್ಲ ಮಾಡಿದ್ವಿ. ಸೊ ಈ ಥರ ಒಂದು ಫ್ಯಾಮಿಲಿ ಥರ ಒಂದು ವರ್ಕ್ ಮಾಡಿರೋಂಥ ಸಿನಿಮಾ. ಸೊ ಐ ಥಿಂಕ್ ಅದಕ್ಕೆ ಯಾರಿಗೂ ಮನಸ್ತಾಪ, ಕೋಪ, ಬೇಜಾರು, ಅದು ಇದು ಡಿಮ್ಯಾಂಡ್ಸು ಏನೂ ಇಲ್ಲ, ಯಾವ ಥರನೂ ಇದಿರಲಿಲ್ಲ. ಎಲ್ಲಂದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಬಟ್ ನೀವು ನೋಡಿದಾಗ ಒಂದು ಸಾಲಿಡ್ ಆಗಿ ಎಲ್ಲೂ ಏನು ಕಮ್ಮಿ ಮಾಡಿಲ್ಲ ಇವ್ರಿಗೆ ಸಿನಿಮಾ ಅನ್ನೋದು ನಿಮಗೆ ಎತ್ತು ಕಾಣುತ್ತೆ. ಎಲ್ಲೂ ನಿಮಗೆ ಏನು ಒಂದು ಇದೇ ಕಾಣಲ್ಲ. ಬಿಹೈಂಡ್ ದ ಸೀನ್ಸ್ ನಾವು ಹೆಂಗೆ ವರ್ಕ್ ಮಾಡಿದ್ವಿ, ಆನ್ ಸ್ಕ್ರೀನ್ ಹಿಂಗೆ ತೋರಿಸ್ತೀವಿ, ಅದೊಂದು ನಿಮ್ಗೆ ಎಲ್ಲೂ ಒಂದು ಏನು ಒಂದು ನೆಗೆಟಿವ್ ಇದು ಕಾಣೋದೇ ಇಲ್ಲ. ಒಂದು ಮೇಕಿಂಗ್ ವೈಸ್ ಆಗಿರ್ಬೋದು, ರಿಚ್ನೆಸ್ ಆಗಿರ್ಬೋದು, ಕಂಟೆಂಟ್ ಅದೆಲ್ಲ ಸೀನ್ ಇಲ್ಲ. ನಿಮ್ಗೆ ಅದೆಲ್ಲ ಒಂದು ಪ್ಲಸ್ ಇದೆ ಸಿನಿಮಾಗೆ. ಅಂದ್ರೆ ಹೀರೋಯಿನ್ಗೆ ಬೈತಾ ಇದ್ರು ಸರ್, ಅವ್ರು ಆಕ್ಚುಲಿ ಬೈಯೋದೇ ಇಲ್ಲ. ಅದಾದ್ಮೇಲೆ ಲೇಡೀಸ್ ಯಾವಾಗ್ಲೂ ಲೇಟ್ ಅಲ್ವಾ ಸರ್ ರೆಡಿ ಹಾಕೋದ್ರಲ್ಲಿ? ಟೋಟಲ್ ಸಿಟ್ಟು ನಮ್ ಟೀಮ್ ಮೇಲೆ ಮಾತ್ರ, ನಮ್ಮ ಹುಡುಗರಲ್ವಾ, ಅದಕ್ಕೆ ಅಂತ ಎಲ್ಲದಕ್ಕೂ ಮೂಲ
ಸರ್ ಈಗ ಒಬ್ಬ ವ್ಯಕ್ತಿ ಬೈಬೇಕಾದ್ರೆ ಏನ್ ಮಾಡ್ತಾರೆ, ಒಬ್ಬ ಹುಡುಗನ ಇಟ್ಕೊಂಡಿರ್ತಾರೆ, ಇವ್ರನ್ನ ಬೈಬೇಕಾದ್ರೆ ಅದೊಂದ್ರೆ ಸರ್ ಇಲ್ಲ ನನಗೂ ನಾನು ಒಂದೇ ಒಂದು ಲಾಜಿಕ್ ಏನಂದ್ರೆ ಸ್ಕ್ರಿಪ್ಟ್ ಇಟ್ಕೊಂಡು ನನ್ನ ಹೆಸರು ಹಿಡ್ಕೊಂಡು ಹಿಂಗ್ ಸೈಡ್ ಹೋಗ್ಬಿಡೋದು, ಇದೆಲ್ಲ ಮಾಡಿದ್ದಾರೆ. ನಾನು ಅದು ಸರ್ ಈಗ ನೆಲಮಂಗಲ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಓಪನ್ ಮಾರ್ಕೆಟ್. ಸೊ 2 ಗಂಟೆ ಆಗಿದೆ, ಎಲ್ಲರಿಗೂ ಹಸಿವು ನನ್ಗೆ ಎಲ್ಲರೂ ಕಾಣಿಸ್ತಾ ಇದೆ, ಎಲ್ಲ ಹಸಿವು. ಅವ್ರು ಹೇಳಂಗಿಲ್ಲ, ಸುಮ್ಮನೆ ಹೇಳಂಗಿಲ್ಲ, ನಾನು ಶೂಟ್ ಮಾಡ್ತಾನೆ ಇದ್ದೀನಿ, ಅದು 12 ಗಂಟೆ ನನ್ಗೆ ಮಾರ್ಕೆಟ್ ಖಾಲಿ ಹೋಗುತ್ತೆ. ಸೊ ನನ್ನನ್ನು ಯಾರು ಬಂದು ಬ್ಲೇಮ್ ಮಾಡಬಾರ್ದು ಅನ್ನೋ ನನ್ನ ಸಿಟ್ಟು ನಾನು ತೋರಿಸ್ಕೋಬೇಕಂದ್ರೆ ನಾನು ಇನ್ನೂ 1/2 hour ಮಾಡ್ತೀನಿ ಅಂತ ನಾನು ಹೇಳಕ್ಕಾಗಲ್ಲ ಅವ್ರಿಗೆ. ಸೊ ಅವಾಗ ಏನ್ ಮಾಡ್ತೀನಿ, ಯಾರು ಅಷ್ಟೇ ಹುಡುಗರು ನಾನು ಅವ್ನಿಗೆ ಅವ್ನು ಅರ್ಥ ಮಾಡ್ಕೊಂಡಿರ್ತಾರ, ಹೇಯ್ ಬರಲಿ ಅಂದ್ರೆ ನಾನು 1/2 hour ಎಲ್ಲರೂ ಲೈಟ್ ಆಫೀಸರ್ಸ್ ಆಗಿರ್ಬೋದು, ಕ್ಯಾಮ್ರಾ ಯಾರಾಗ್ಲಿ ಅವ್ರು ಏನ್ ಗುರಿ ಅಂತಾರಲ್ಲ. ಸೊ ನಾನೇ ಅವ್ರು ಅನ್ನೋದಕ್ಕೆ ಮತ್ತೆ ನಾನೇ ರಿಯಾಕ್ಟ್ ಬೇರೆ ತರ ಮಾಡ್ರೆ 1/2 hour ಅವ್ರು ತಣ್ಣಗಿರ್ತಾರೆ. 1:30 ಕರೆಕ್ಟ್ ಬೇಕು, 2 ಗಂಟೆ ಹೋಗ್ಬಿಟ್ಟು ನಾನೇ ಸರ್ ಎಲ್ಲ ಕೊಟ್ಟಿರಿ ಸರ್ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕೇಳಕ್ ಕಂಟಿನ್ಯೂ ಮಾಡೋಣ ಅಂತ. ಬರಲ್ಲ ಸರ್ ಬಿಡಿ, ಸಾಯಂಕಾಲ ಮಾಡ್ಕೊಂತೀನಿ, ನೀವೇ ಹಿಂಗ್ ಮಾತಾಡ್ತೀರಿ, ಫಸ್ಟ್ ಬನ್ನಿ ಶೂಟಿಂಗ್ ಬನ್ನಿ, ಬ್ರೇಕ್ ಮಾಡಿ ಊಟ ಒಂದು ಇದಾಗೆ. ಈ ತರ ಒಂದು ತುಂಬಾ ಸಪೋರ್ಟ್ ಇದಾರೆ ಇದರಲ್ಲಿ. ಒಂದೇ ಒಂದು ಬೆಟ್ಟದಂದ್ರು ನೆಲಮಂಗಲ ಸಾರಿ ಸಕಲೇಶ್ವರ ಶೂಟ್ ಮಾಡ್ತಾ ಇದ್ವಿ, ಮಾಸ್ಟರ್ ನಮ್ಮ ಕಿಶೋರ್ ಮಾಸ್ಟರ್ ಬಂದ್ರು, ಅವರೇ ಹೋದ್ರು, ಲೊಕೇಶನ್ ಎಲ್ಲ ನೋಡ್ಕೊಂಡ್ರು, ಸೂಪರ್ ಲೊಕೇಶನ್ ಸರ್ ಅಂದ್ರು. ನಾವ್ ಯಾರು ಅದನ್ನ ನೋಡಿಲ್ಲ, ನಾವು ಶೂಟ್ ಆಗಿದ್ದೆ ಬ್ಲೈಂಡ್ ಆಗಿ ಅದೇ ಹೋದ್ರಲ್ಲ, ಅವ್ರು ಮುಂದೆ ಹೋದ್ರು, ನಾವ್ ಹಿಂದೆ ಹೋದ್ರು ಆಕಾಶ ಕರ್ಕೊಂಡು ಹೋಗ್ಬೇಕಾ ನಿಲ್ಸ್ಬಿಟ್ಟು ಬೆಟ್ಟ ಹಚ್ಬಿಟ್ರು. ಬಟ್ ಯಾರು ಎಲ್ಲ ಸಪೋರ್ಟ್ ಮಾಡಿ, ನಾವು ಫಾರಿನ್ ಶೂಟ್ ಮಾಡ್ತಾರ ಆ ತರ ಎಲ್ಲ ಲಗೇಜ್ ಹೀರೋ ಹೀರೋಯಿನ್ ಎಲ್ಲರೂ ಸಪೋರ್ಟ್ ಮಾಡಿ ಆ ಬೆಟ್ಟದ ಮೇಲೆ ಹೋಗಿ ಸರ್ ಆಕಾಶದೇನು ಹತ್ರನೇ ಇದೆ ಅನ್ನೋ ತರ ಲೊಕೇಶನ್, ತುಂಬಾ ಒಳ್ಳೆ ಲೊಕೇಶನ್. ಅಲ್ಲಿ ತಿಂಡಿ ಬರ್ಲಿಲ್ಲ ನಮ್ಗೆ, ನಾವು ಬಿಸ್ಕೆಟ್ ಪ್ಯಾಕೆಟ್ ಅವ ಮಾರ್ನಿಂಗ್ ಧರ್ಮ ಸರು ಹೀರೋನ್ 2 ಬಿಸ್ಕೆಟ್ ಪ್ಯಾಕೆಟ್ ಅಂತ ತಂದಿರೋ, ಅದು ಎಲ್ಲಾರ್ಗು ಹಂಚ್ಕೊಂಡು ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಕೊಂಡು. ಯಾರು ಸರ್ 10:30 11 ಗಂಟೆ ಆದ್ರೂ ಬಂದಿಲ್ಲ ಅಂದ್ರೆ ಮಾಡಲ್ಲ, ಶೂಟ್ ಮಾಡಲ್ಲ, ಅದು ಡ್ಯಾನ್ಸ್ ಬೇರೆ ಅವ್ರಿಗೆ. ಸೊ ಅವ್ರು ಬರೋವರ್ಗು ಇವ್ರು ಒಂದ್ ಸೆಕೆಂಡ್ ನಿಲ್ಲಿಸ್ದೆ ಅಷ್ಟು ಅವರು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಮಾಸ್ಟರ್ ಎಲ್ಲರೂ ಅದನ್ನ ಶೂಟ್ ಮಾಡ್ತಾನೆ ಇದಾರೆ, ಹಸುವಲ್ಲಿ ಶೂಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಲೊಕೇಶನ್ ಪರಿಸ್ಥಿತಿನ ಅರ್ಥ ಅದರಲ್ಲೂ ನಮ್ಮ ಹೀರೋಯಿನ್ ನಮಗೆ ಈಗ ಎಲ್ಲರೂ ಆಲ್ಮೋಸ್ಟ್ ಸರ್ ನಾನು ಎಲ್ಲಿ ಪಾಪ ಅವ್ರಿಗೆ ಅದಂತ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಯಾವುದೇ ರೀತಿಯಾಗಿ ನಮ್ಮದಕ್ಕೆ ಒಂದೇ ಒಂದು ಮಾತು ಹೇಳದೆ ನಮ್ಮ ಧರ್ಮ ಸರ್ ಅವ್ರನ್ನ ನೋಡ್ಕೊಂಡಿದ್ದ ರೀತಿ ಸರ್, ಇವತ್ತು ನನಗೆ ಆ ಹೆಣ್ಮಗು ಬಗ್ಗೆ ನನಗೆ ಅಪಾರವಾದ ಗೌರವ. ಅದಾದ್ಮೇಲೆ ನನ್ನ ಧರ್ಮ ಸರ್ ಅವ್ರಿಗೆ ತೊಂದರೆ ಆಗ್ಬಾರ್ದು ಸರ್, ಪಾಪ ಅವ್ರು ಚೆನ್ನಾಗಿ ಇಡೀ ಕರ್ನಾಟಕಕ್ಕೆ ಗೊತ್ತು. ಆಮೇಲೆ ನೀವು ಸರ್ ಒಂದು ಅಲ್ಲಿರೋದು ಒಂದೇ ಹೆಣ್ಮಗು ಸರ್. ಸರ್ ಅದನ್ನ ನಾವು ಶೂಟ್ ಮಾಡ್ತಾ ಇರೋ ಟೈಮಲ್ಲಿ ನಾವು ಅವ್ರ ಕಡೆ ಗಮನ ಕೊಡಲ್ಲ. ಬಟ್ ನಮ್ಮ ಧರ್ಮ ಸರ್ ನೋಡ್ಕೊಂಬಿಡಿ ಸರ್ ಅಂತ ಒಂದು ಮಾತಂದ್ರೆ ಸರ್ ಅಷ್ಟೇ ಸರ್, ನಾವೇನು ಟೆನ್ಷನ್ ತಗೊಂಡು. ಯಾಕೆಂದ್ರೆ ತುಂಬಾ ದೂರ ಹೋಗ್ಬಿಟ್ಟಿದೀವಿ, ಒಂದು 3-4 ಕಿಲೋಮೀಟರ್ ಹತ್ಬಿಟ್ಟಿದೀವಿ, ಎಲ್ಲಾರ್ಗು ದಂಡು, ಅವ್ರಿಗೆ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಇದೆಲ್ಲ ಆ ಹೀರೋಯಿನ್ ಬಗ್ಗೆ ನನ್ಗೆ ಎಷ್ಟು ಹೆಮ್ಮೆ ಇದೆ ಅಂದ್ರೆ, ಒಂದು ಕಿಂಚಿತ್ತು ತೊಂದರೆ ಕೊಟ್ಟಿಲ್ಲ ನಮಗೆ. ಆ ಥರ ಹೀರೋಯಿನ್ ಎಲ್ಲರಿಗೂ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲರ ದುಡ್ಡು ಡಿಮ್ಯಾಂಡ್ಸ್ ಜಾಸ್ತಿ ಇದೆ, ಈಗ ಯಾವ್ದು ಮಾಡಬೇಕು, ಇದು ಬೇಕೇ ಬೇಕು. ಇಲ್ಲ ನಾನು ಡ್ರೆಸ್ಸು ಅಷ್ಟೇ ಸರ್, ಡ್ರೆಸ್ ಚೇಂಜ್ ಮಾಡೋದಂದ್ರೆ ಒಂದು ಪರ್ದೆ ಹಿಡಿದ್ರೆ ಡ್ರೆಸ್ ಚೇಂಜ್ ಮಾಡ್ತಾರೆ ಸರ್. ಆ ಥರ ಹೀರೋಯಿನ್ ಎಲ್ಲಿ ಸಿಗ್ತಾರೆ ಸರ್. ಬಟ್ ಅದು ಆ ಗಾಳಿಗೆ ಟೆಂಟೇ ಇಲ್ಲ ಸರ್. ಎಷ್ಟು ವಿಂಡ್ ಸೌಂಡ್ ಅಂದ್ರೆ ನಿಲ್ಲೋದಕ್ಕೆ ಆಗಲ್ಲ, ಒಬ್ಬ ಪರ್ಸನ್ ನಿಂತ್ರೆ ಸೊ ಶೇಕ್ ಆಗ್ತಾನೆ ಅಂತ ಜಾಗ. ಮೇಲೆ ಹೋಗ್ಬಿಟ್ಟಿದ್ವಿ, ಗಾಳಿ ಜಾಸ್ತಿ ಸರ್. ಡ್ರೋನ್ ಬಿಟ್ರೆ ಡ್ರೋನ್ ತುಂಬಾ ಮೇಲೆವರೆಗೂ ಹೋಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅದು ಶೇಕ್ ಆಗ್ತಿದೆ. ಡ್ರೋನ್ ಮೇಲೆ ತುಂಬಾ ಅವನು ಪಾಪ ನಮ್ಮ ಕಾಂತ ಸರ್, ಅದರಲ್ಲೂ ಅಷ್ಟು ಶಾರ್ಟ್ಸ್ ನೀಟಾಗಿ ತಗೊಂಡಿದ್ದಾನೆ ಅಂದ್ರೆ ನಮ್ಮ ಕಾಂತನ ಬಗ್ಗೆನೂ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಸರ್. ಸರ್ ಅವನ 10 ಅಡಿ ಹೋದ್ರೆ ಬೇರೆಯವನ್ನ ಕರೆಸ್ತೀವಿ ನೋಡಿದ್ವಿ ಸರ್, ಒಂದು 10 feet ಹೋದ್ರೆ ಆ ವಿಂಡ್ಗೆ ಕ್ಯಾಮ್ರಾನೇ ಆಗುತ್ತೆ, ಎಲ್ಲಿ ಶಾರ್ಟ್ ತೆಗೆಯೋದು. ಬಟ್ ನಮ್ಮ ಕಾಂತ ತುಂಬಾ ಚೆನ್ನಾಗಿ ತಗೊಂಡ ಆ ಶಾರ್ಟ್ಸ್ ಎಲ್ಲ.
ಅವ್ನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಒಳ್ಳೆ ಟೆಕ್ನಿಷಿಯನ್ ಅವನು. ಟೆಕ್ನಿಷಿಯನ್ ಒಳ್ಳೆ ಸಿನಿಮಾ. ಸರ್ ಇವಾಗ ಸಿನಿಮಾಗೆ ನೋಡಕ್ ಬರೋರಿಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ಬೋದು ಸಿನಿಮಾ? ಒಬ್ಬೊಬ್ರು ಹೇಳಿ, ನೀವೊಂದು ಹೇಳಿ ಸರ್ ಆಕ್ಚುಲಿ ಕ್ಯಾಮ್ರಾ ಇದೆ ನೋಡಿ. ಸಿನಿಮಾ ಒಳಗಡೆ ತಲ್ವಾರ್ ಸಿನಿಮಾ ಒಂದು ಮಾಸ್ ಅಂತ ಬಂದ್ರೆ ಮಾಸ್ 100% ಮಾಸ್ ಇದೆ. ಆ ಮಾಸ್ ಒಳಗಡೆ ಎಷ್ಟು ಪೇಯ್ನ್ ಆಗಲಿ ಅಥವಾ ಸಂಬಂಧ ಆಗಲಿ, ಒಂದು ಪ್ರೀತಿ ಆಗಲಿ, ಒಂದು ಕಾಮಿಡಿ ಇದಾಗಲಿ ಎಲ್ಲ ಪ್ಯಾಕ್ಡ್ ಆಗಿ ತುಂಬಿರ್ತಕ್ಕಂಥ ಒಂದು ಸಿನಿಮಾ ತಲ್ವಾರ್ ಸಿನಿಮಾ. ಒಳಗಡೆ ಬರೋವರೆಗೂ ತಲ್ವಾರ್ ಸಿನಿಮಾ, ಬಂದ ಮೇಲೆ ನಿಮ್ದೇ ಸಿನಿಮಾ ಅನ್ನೋ ಒಂದು ಒಳಗಡೆ ನಿಮ್ಮ ಲೈಫಲ್ಲಿ ನಿಮ್ದೇ 5 ನಿಮಿಷಕ್ಕೆ ನೀವು ಅದ್ರೊಳಗಡೆ ಹೋಗ್ತೀರಾ. ಇದು ನಂದೇ ಕತೆ, ನಂದು, ನಮ್ಮ ಅಣ್ಣಂದು, ನನ್ನ ಫ್ರೆಂಡ್ದು, ಯಾರ್ದೋ ಒಬ್ರದ್ದು ಕತೆ ಇದು ರನ್ ಆಗ್ತಿದೆ ಅಂತ ನೀವು ನೋಡಿರೋ ಕತೆನ ಸ್ಕ್ರೀನ್ ಮೇಲೆ ನೋಡೋಂಥ ಸಿನಿಮಾ ಇದು. ಸಿನಿಮಾ ಒಳಗಡೆ ಬರೋವರೆಗೂ ಮಾತ್ರ ತಲ್ವಾರ್, ಬಂದ್ಮೇಲೆ ನಿಂದೇ ಸಿನಿಮಾ ಇದು ಅಂತ ಒಂದು ಸಿನಿಮಾ. ಸರ್ ಇದು ಈಗ ಒಂದು ಮನೆ ಕಟ್ಟದ ಮೇಲೆ ನಾವು ಗ್ರೂಪ್ ರೇಷ್ ಕರಿತೀವಿ, ಮನೆ ಎಲ್ಲ ಸುಂದರವಾಗಿ ಚೆನ್ನಾಗಿ ಕಟ್ಟಿರ್ತೀವಿ. ಕರೆದಾಗ ಎಲ್ಲೋ ಊಟ ಮಾಡಿದಾಗ ಒಂದು ಮಿಸ್ ಆಯ್ತು, ನನಗೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕೆಲವರು ಅಂತಾರೆ. ಅಂದ್ರೆ ನಾವು ಕಾಮನ್ ಆಗಿ ಮನೆಗೆ ಒಂದು ಯಾವುದೋ ಒಂದು ಮನೆಗೆ ಹೋದಾಗ, ಇಲ್ಲಿ ಬಂದಾಗ ನಮ್ಮ ತಲವಾರ್ ಸಿನಿಮಾದಲ್ಲಿ ನೀವು ಆ ಥರ ಯಾವುದು ಚೆನ್ನಾಗಿಲ್ಲ, ಹಿಂಗಿಲ್ಲ, ಈ ಥರ ಅಂತ ಹುಡ್ಕೋ ಥರ ಇಲ್ಲ. ಎಲ್ಲ ನೀಟಾಗಿ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ನೀಟಾಗಿ ಏನು ಬೇಕು ಸ್ಟಾರ್ಟಿಂದ ಎಂಡ್ವರೆಗೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗೋ ಥರ ಈ ಸಿನಿಮಾ ಇದೆ ಸರ್. ಎಲ್ಲರೂ ಅಂದ್ರೆ ಏನು ತಪ್ಪೇ ಹುಡ್ಕಕ್ಕಾಗಲ್ಲ ನಂತರ, ಅಂದ್ರೆ ಅಷ್ಟು ಚೆನ್ನಾಗಿ ಇದೆ ಪರ್ಟಿಕ್ಯುಲರ್ ಏನೇನ್ ಬೇಕು ಸರ್. ಅಂದ್ರೆ ಈಗ ಎಮೋಷನ್ ಬೇಕಾ, ಪ್ರೀತಿ ಬೇಕಾ, ಫ್ರೆಂಡ್ಶಿಪ್ ಬೇಕಾ. ನಾವು ಫ್ರೆಂಡ್ಶಿಪ್ ಹತ್ರ ಈಗ ನಾನು ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡಿರಲ್ಲ, ಅಮ್ಮ ನಂದು ಆ ಥರ ಈ ಥರ ಫ್ರೆಂಡ್ಶಿಪ್ ಅಲ್ಲಿ ಅದನ್ನ ನಾನು ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ಕೊಂತೀನಿ. ಅಂದ್ರೆ ಒಂದು ತಾಯಿ ಹತ್ರನು ಹೇಳ್ಕೊಂಡೇ ಇರುವಂತ ಮಾತನ್ನ ನಾವು ಫ್ರೆಂಡ್ ಹತ್ರ ಹೇಳ್ಕೊಂಡು, ಅದು ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು. ನಾನು ನಮ್ಮ ಅಮ್ಮನ ಹತ್ರ ಎಲ್ಲೋ ವಿಷಯ ಹೇಳಕೊಳಕ್ಕಾಗಲ್ಲ ಅಂತಂತ. ಅಂದ್ರೆ ಒಬ್ಬ ಫ್ರೆಂಡಿಗೆ ಏನ್ ಬೇಕು, ಫ್ರೆಂಡ್ ಇದೆ, ತಾಯಿ ಅಂದ್ರೆ ಟೋಟಲಿ ಸರ್. ಅಂದ್ರೆ ಇದು ಅನ್ನಂಗಿಲ್ಲ, ಸ್ಟಾರ್ಟ್ ಇಂದ ಎಂಡ್ ವರ್ಗು ಏನು ಬೇಕು. ಈಗ ನಾವು ಊಟದಲ್ಲಿ ಕೂತಾಗ ಉಪ್ಪು ಹಾಕ್ತಾನೆ, ಉಪ್ಪಿನಕಾಯಿ ಹಾಕ್ತಾನೆ, ಪಲ್ಯ ಹಾಕ್ತಾನೆ, ಎಲ್ಲ ಟೋಟಲ್ ಇದೆ ಸರ್. ಒಂದು ಬಂದು ನೋಡ್ಕೊಂಡು ಹೊಟ್ಟೆ ತುಂಬಾ, ಅದೇ ಕಣ್ ತುಂಬಾ, ಈಗ ಹೆಂಗೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಇವ್ರು ಹೇಳಿದ್ರಲ್ಲ ಬರೋವರೆಗೂ ತಲವಾರ್ ಸಿನಿಮಾ, ಬಂದ್ಮೇಲೆ ನಿಮ್ದೇ ಸಿನಿಮಾ. ನೀವು ಹೇಳೋ ಪ್ರಕಾರ ಬರೋವರೆಗೂ ನಿಮ್ಮನೆ ಫಂಕ್ಷನ್, ಬಂದ್ಮೇಲೆ ಅವ್ರದ್ದು ಫಂಕ್ಷನ್. ಅವ್ರದೇ ಮನೆ ಕಟ್ಟಿರೋದು, ಅವ್ರದೇ ಗ್ರೂಪ್ ರೇಷ, ಅವ್ರದೇ ಸೈಟ್ ಎಲ್ಲ ಆ ತರ ಇದಿದೆ. ಅಂದ್ರೆ ಬಂದು ನೋಡ್ಕೊಂಡು ಹೋದ್ರೆ ಯಾರು ಇಲ್ಲಪ್ಪ ಈ ತರ ಆ ತರ ಒಂದು ಖುಷಿ ಪಟ್ಟು ಅವ್ರು ಕೊಡೋ ದುಡ್ಡಿಗೆ ಮೋಸ ಇಲ್ದಂಗೆ ಬಂದು ಸಿನಿಮಾ ನೋಡ್ಕೊಂಡು ಹಾಗೆ ನಮ್ದಿದೆ. ಇದೇ ಫೆಬ್ರವರಿ 7ನೇ ತಾರೀಕು ಶುಕ್ರವಾರ ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರ, ನಿಮ್ಮ ಅಕ್ಕಪಕ್ಕ ಊರು ಮನೆ ಅಲ್ಲ ಎಲ್ಲರಿಗೂ ಹೇಳಿ ಸರ್, ಮನೆಗಳೆಲ್ಲ ಹಾಕಲ್ವಾ? ಅಲ್ಲ ಅಕ್ಕಪಕ್ಕದವ್ರಿಗೆಲ್ಲ ಕರ್ಕೊಂಡು ಆ ಊರಲ್ಲಿ ಅಕ್ಕಪಕ್ಕ ನಿಮ್ಮ ಮನೆಯವ್ರು ಎಲ್ಲಾರನ್ನು ಕರ್ಕೊಂಡು ಒಂದ್ಸರಿ ನೋಡಿದವ್ರು 2 ಸರಿ 3 ಸರಿ ಹೋಗಿ ನೋಡೋ ತರ ಇದೆ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ ಬನ್ನಿ, 7ನೇ ತಾರೀಕು ಸಿನಿಮಾ ನೋಡಿ. ಸರಿ, ಓಕೆ. ಇದು